ಹಲೋ ಫ್ರೆಂಡ್ಸ್, ಮನೆಯಲ್ಲೇ ಇವತ್ತು ಸಂಜೆ ಗೋಬಿ ಮಂಚೂರಿ ಮಾಡಿದ್ದೆ. 3 ಜನ ಎಂಜಾಯ್ ಮಾಡ್ತಾ ತಿಂದು ಸಖತ್ತಾಗಿತ್ತು ಫ್ರೆಂಡ್ಸ್ ಗೋಬಿ ಮಂಚೂರಿ. ಈಗ ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ನಾನು ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ, ನಾನು ಪಾಲಕ್ ಪನೀರ್ ಮಾಡಿದ್ದೆಲ್ಲ ಗೊತ್ತು. ನಾ ಆಲೂ ಹಾಕಿ ಡಿಫ್ರೆಂಟ್ ಆಗಿ ಪಲ್ಯ ಮಾಡಿದ್ದೀನಿ. ನಿಮ್ಗೂ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಆಲೂ ಚೆನ್ನಾಗಿ ಕಾಣಿಸ್ತಿದೆ. ಗ್ರೇವಿ ಗ್ರೇವಿ ಮಸ್ತಾಗಿ ಬಂದಿದೆ. ಟೇಸ್ಟು ತುಂಬಾ ಚೆನ್ನಾಗಿದೆ. ಇನ್ನೊಂದು ಏನ್ ತೋರಿಸ್ಬೇಕಂತಂದ್ರೆ, ನಮ್ಮ ಹುಬ್ಳಿಯಲ್ಲಿ ನಾವು ಸ್ವದೇಶಿ ಫ್ರೂಟ್ಸ್ ನಲ್ಲಿ ಈ ತರ ಚಟ್ನಿ ತಗೋತಿದ್ವಿ, ಗೆಡ್ ಚಟ್ನಿ. ನೋಡಿ ಫ್ರೆಂಡ್ಸ್, ಅದೇ ತರ ಬಂದಿದೆ. ಹಿಂಗೆ ಮಾಡ್ಕೋತೀವಿ ನಾವು. ಸೊ ಅಲ್ಲಿ ನಮ್ಮ ಹಸ್ಬೆಂಡ್ ತರ್ತಿದ್ರು, ಬಟ್ ಇವಾಗ ಇಲ್ಲೇ ಮಾಡಿದೀವಿ. ತುಂಬಾ ಟೇಸ್ಟ್ ಇದೆ. ನೋಡಿ, ಚೆನ್ನಾಗಿದೆ. ನೀವು ಆ ತರ ಮಾಡ್ಕೊಳ್ಳಿ. ಅದಕ್ಕೆ ಜೋಳದ ರೊಟ್ಟಿ ಇವತ್ತು ಸ್ಪೆಷಲ್. ಎಲ್ರೂ ಊಟ ಮಾಡೋಣ. ಯಾಕಂದ್ರೆ ರೊಟ್ಟಿನೇ ನನ್ಗೆ ಗುಡ್ ಫಾರ್ ಹೆಲ್ತ್. ಜೊತೆಗೆ ಟೊಮ್ಯಾಟೊ ಚಟ್ನಿ. ಲಾಸ್ಟ್ ಟೈಮ್ ಇದ್ರ ರೆಸಿಪಿ ನಾನು ಶೇರ್ ಮಾಡಿದ್ದೆ. ಕೇಳಿದ್ರಂತ ಮಾಡಿದ್ದೆ. ಚೆನ್ನಾಗಿರುತ್ತೆ, ಮಾಡ್ಕೊಡಿ. ಡಿಫ್ರೆಂಟ್ ಒಬ್ಬೊಬ್ರದ್ದು. ಅದೇ ಎಲ್ಲಾರು ಶೇರ್ ಮಾಡಿ ತೋರಿಸಿ ಅಂತ ಹೇಳ್ತಿರ್ತಿರಲ್ಲ, ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಓನಿಯನ್. ಆಮೇಲೆ ಬನ್ನಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ಥ್ಯಾಂಕ್ ಯು. ಗುಡ್ ನೈಟ್.